ಹೊಸನಗರ ತಾಲೂಕಿನಲ್ಲಿ ಶಿವಮೊಗ್ಗ ಜನಸ್ಪಂದನ ಸಭೆಯನ್ನ ನಡೆಸಲಾಗಿದೆ. ಶಿವಮೊಗ್ಗ ಉಸ್ತುವಾರಿ ಸಚಿವರಿಂದ ಜನಸ್ಪಂದನ ಸಭೆಯನ್ನ ನಡೆಸಲಾಗಿರುವಂತದ್ದು. ಮಧು ಬಂಗಾರಪ್ಪ ಹೊಸನಗರ ತಾಲೂಕಿನಲ್ಲಿ ಶಿವಮೊಗ್ಗ ಜನಸ್ಪಂದನ ಸಭೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಶಿವಮೊಗ್ಗ ಉಸ್ತುವಾರಿ ಸಚಿವರಿಂದ ಜನಸ್ಪಂದನ ಸಭೆಯನ್ನ ನಡೆಸಲಾಗಿದ್ದು ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಜನಸ್ಪಂದನ ಸಭೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಹೇಗಾಯ್ತು ಹೊಸನಗರದಲ್ಲಿ ಜನಸ್ಪಂದನ ಸಭೆ? ಪ್ರಮುಖವಾಗಿ ಕೆಲವೊಂದಿಷ್ಟು ಜನರು ಕೂಡ ಏನು ಸಚಿವರ ಜೊತೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಹಂಚಿಕೊಂಡಿದ್ದಾರೆ. ಸೊ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪ ಏನು ಇವತ್ತು ಹೊಸನಗರ ತಾಲೂಕಿನಲ್ಲಿ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಧ್ಯಕ್ಷತೆಯಲ್ಲಿ ಏನು ಜನಸ್ಪಂದನ ಸಭೆ ನಡೀತಾ ಇದೆ. ಜನಸ್ಪಂದನ ಸಭೆಯಲ್ಲಿ ಏನು ಹೊಸನಗರ ತಾಲೂಕಲ್ಲಿ ನಡೀತಾ ಇರುವಂತದ್ದು ಕರ್ನಾಟಕದ ಒಂದು ಕುಗ್ರಾಮ ಅಥವಾ ಮಲೆನಾಡಿನ ರಾಜ್ಯಾದ್ಯಂತ ಬೆಳಕನ್ನು ಕೊಟ್ಟಂತ ತಾಲೂಕು ಹೊಸನಗರ ತಾಲೂಕು. ಈ ಹೊಸನಗರ ತಾಲೂಕಲ್ಲಿ ಜನಸ್ಪಂದನ ಸಭೆ ಮಾಡ್ತಾ ಇರುವಂತದ್ದು ನಿಜಕ್ಕೂ ಜನಗಳಿಗೆ ಒಂದು ಹೆಮ್ಮೆ ತಂದಿರುವಂತದ್ದು. ಮತ್ತೆ ಅವರ ಸಾಕಷ್ಟು ಕೆಲಸ ಕಾರ್ಯಗಳಿಂದ ಅಥವಾ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನಸಾಮಾನ್ಯರು ಕೂಡ ಬಂದಿರುವಂತದ್ದು. ಸೊ ಆದ್ರೆ ದುರಾದೃಷ್ಟ ಏನಪ್ಪಾ ಅಂತಂದ್ರೆ ಒಬ್ಬ ಪಾರ್ವತಿ ಅಂತ ಒಬ್ಬ ಏನು 80ರ ಹರೆಯದ ಮಹಿಳೆಗೆ ಸುಮಾರು 2021-22ನೇ ಇಸ್ವಿಯಲ್ಲಿ ಅವರು ಜೀವಂತವಾಗಿದ್ರು ಕೂಡ ಮರಣ ಹೊಂದಿದ್ದಾರೆ ಅಂತೇಳಿ ರಿಪೋರ್ಟ್ ಅನ್ನ ಕೊಟ್ಟು ಅವರಿಗೆ ಸರ್ಕಾರದಿಂದ ಸಿಗುವಂತ ಯಾವುದೇ ಸೌಲಭ್ಯಗಳು ಸಿಗದೆ ಇರುವಂತದ್ದು, ಮತ್ತೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿರುವಂತದ್ದು. ಸೊ ಈ ಸಮಸ್ಯೆ ಈ ಮಹಿಳೆ ವೃದ್ಧೆ ಏನು ಬಂದು ಮಧು ಬಂಗಾರಪ್ಪ ಅವರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಾಗ ನಾ ಜೀವಂತವಾಗಿ ಇದ್ರು ಕೂಡ ನನ್ನನ್ನ ಸತ್ತೋಗಿದೆಯಾ ಅಂತೇಳಿ ಸರ್ಕಾರಿ ದಾಖಲೆಯಲ್ಲಿ ನಮೂನು ಮಾಡಿದ್ದಾರೆ ಅಂತೇಳಿ ಕಣ್ಣೀರು ಹಾಕಿದಾಗ ಸಚಿವರು ಕೂಡ ಸ್ಥಳದಲ್ಲೇ ಇದ್ದಂತ ಅಧಿಕಾರಿಗಳನ್ನ ಅಮಾನತು ಮಾಡ್ಲಿಕ್ಕೆ ಕೂಡ ಆದೇಶವನ್ನು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಮಲೆನಾಡಿನ ಏನು ಬಹುತೇಕ ಸಮಸ್ಯೆಗಳಿಗೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಸ್ಥಳೀಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರ್ ಅವರು ಬಹುಶಃ ಬಹುತೇಕ ಸಮಸ್ಯೆಗಳಿಗೆ ಇಲ್ಲೇ ಸ್ಥಳದಲ್ಲೇ ಪರಿಹಾರ ಕೊಡುವಂತದ್ದು, ಸಮಸ್ಯೆಗಳನ್ನ ಆಲಿಸಿ ಅಲ್ಲೇ ಅಧಿಕಾರಿಗಳು SP ಮತ್ತೆ DC ಅವರ ಸಮ್ಮುಖದಲ್ಲಿ ಸಮಸ್ಯೆಗೆ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಮಾಡ್ತಾ ಇರುವಂತದ್ದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್. ಪ್ರಮುಖವಾಗಿ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು ಮಧು ಬಂಗಾರಪ್ಪನವರು ಇವತ್ತು ತಮ್ಮ ಕ್ಷೇತ್ರದಲ್ಲಿ ಜನರ ಸಮಸ್ಯೆಯನ್ನ ಆಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರತಿ ತಿಂಗಳು ಕೂಡ ಈ ಥರ ಸಮಸ್ಯೆ ಆಲಿಸುವಂಥ ನಾಯಕರು ಬೇಕು. ಕೇವಲ ಒಂದು ದಿನ ಕೇವಲ ತೋರ್ಪಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸಮಸ್ಯೆನ ಆಲಿಸೋ ರೀತಿ ಆಗಬಾರ್ದು. ಸೊ ಈಗ ನೋಡಿ, ಅವರು ಒಂದು ಮರಣ ಹೊಂದಿದ್ದಾರೆ ಅನ್ನುವಂಥ ಸರ್ಟಿಫಿಕೇಟನ್ನು ಕೊಟ್ಟು ಸಿಗಬೇಕಾಗಿರುವಂಥ ಸೌಲಭ್ಯದಿಂದ ಸುಮಾರು 4-5 ವರ್ಷದಿಂದ ವಂಚಿತರಾಗಿದ್ದಾರೆ. ಈ ಸಮಸ್ಯೆಗೆ ಅಧಿಕಾರಿಗಳೇ ನೇರ ಹೊಣೆಯಾಗಿರ್ತಾರೆ. ಅಧಿಕಾರಿಗಳ ಆ ಒಂದು ಮೊಂಡುತನ ಅನ್ನುವಂಥದ್ದು ಎಷ್ಟೋ ಈ ರೀತಿ ಕೆಲವೊಂದಿಷ್ಟು ವಿಚಾರಗಳನ್ನು ಮಾಡಿರುತ್ತೆ. ಸೊ ಹಾಗಾಗಿ ಸಚಿವರಾದಂಥವರು ತಮ್ಮ ಕ್ಷೇತ್ರದಲ್ಲಿ ಜನರ ಸಮಸ್ಯೆನ ರೀತಿಯಾಗಿ ಆಲಿಸುವಂತ ಕೆಲಸಗಳನ್ನ ಮಾಡಿದ್ರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಸರ್ಕಾರದ ಮೇಲೆ, ತಮ್ಮ ನಾಯಕನ ಮೇಲೆ ಜನರಿಗೆ ನಂಬಿಕೆ ಬರುತ್ತೆ.